ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿವಕೃಪಾ ಕ್ರಿಯೇಷನ್ಸ್. ಇವತ್ತು ನಾನು ಮಿಷನ್ದು ಕೆಲವೊಂದು ಪ್ರಾಬ್ಲಮ್ಗಳು ಬಂದಾಗ ಹೇಗೆ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಮೇಯ್ನಾಗಿ ಸೆಟ್ಟಲ್ಲು ಟೈಟ್ ಆಗಿಬಿಟ್ಟಾಗ ಮಿಷನ್ ಫುಲ್ ಟೈಟ್ ಆಗುತ್ತೆ. ಸೆಟ್ಟಲಲ್ಲಿ ಒಂದು ಸ್ವಲ್ಪ ಥ್ರೆಡ್ ಸಿಗಾಕೊಂಡಿದ್ರು ಟೈಟ್ ಆಗುತ್ತೆ. ಅದನ್ನು ನಾವು ಹೇಗೆ ಬಿಚ್ಚಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಬನ್ನಿ ಇವಾಗ ನೋಡೋಣ. ನಾವು ಮೇಲ್ಗಡೆಯಿಂದ ಬೇಕಾದರೂ ಅದನ್ನು ಬಿಚ್ಚು ರೆಡಿ ಮಾಡ್ಕೋಬೋದು. ನಾನು ಇದು ಮಿಷನ್ನ ಮೇಲ್ಗಡೆ ತೆಗೆದು ನೋಡಿ, ಇಲ್ಲಿ ಈ ಥರ ಫುಲ್ಲು ಥ್ರೆಡ್ಡು ಸಿಕ್ಕಾಕೊಂಡಿದೆ. ಅಲ್ಲಿ ಈ ಥರ ಇದ್ದಾಗ ಮಿಷನ್ ಸೆಟ್ಲು ಫುಲ್ ಟೈಟ್ ಆಗುತ್ತೆ, ಸೆಟ್ಲ್ ಪಾರ್ಟು. ಆವಾಗ ಮಿಷನ್ ಮೂವ್ ಆಗೋದಿಲ್ಲ. ಇದನ್ನು ನಾವು ಆ ನಟ್ನ ಲೂಸ್ ಮಾಡ್ಕೋಬೇಕಾಗುತ್ತೆ. ಆ ಸೆಟಲ್ ಪಾರ್ಟ್ ಇದೆ ನೋಡಿ, ಆ ನಟ್ಗಳನ್ನ ಲೂಸ್ ಮಾಡ್ಕೋಬೇಕು. ಫಸ್ಟು ನಟ್ ಲೂಸ್ ಮಾಡಿದ್ದೀನಿ. ಇವಾಗ ಎರಡನೇ ನಟ್ಟು ಮತ್ತು ನಾವು ಮೂರನೇ ನಟ್ ಲೂಸ್ ಮಾಡ್ಕೊಳ್ಳುವಾಗ ಈ ಸೆಟಲ್ ಇದೆಯಲ್ಲ, ಇದನ್ನು ಸ್ವಲ್ಪ ಟೈಟಾಗಿ ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡು ಲೂಸ್ ಮಾಡಿ. ಇವಾಗ ಈ ಕಡೆಗೆ ಸ್ವಲ್ಪ ಮೂವ್ ಮಾಡಿಕೊಂಡು ಇದು ಒಂದು ನಟ್ಟನ್ನ ಮತ್ತೆ ಟೈಟ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಮಗೆ ಸೆಟ್ಲ್ ಪಾಯಿಂಟು ಚೇಂಜ್ ಆಗೋದಿಲ್ಲ. ಇಲ್ಲಾಂದರೆ ಆಚೆ ಈಚೆ ಹೋಗ್ಬಿಟ್ರೆ ಮತ್ತೆ ಅದನ್ನು ಕರೆಕ್ಟಾಗಿ ಸೆಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೋಡಿ, ಅಲ್ಲಿ ಫುಲ್ ಥ್ರೆಡ್ ಸಿಕ್ಕಾಕೊಂಡಿದೆ. ರಿಮೂವ್ ಮಾಡ್ತಾಯಿದ್ದೀನಿ. ಈ ಟ್ರಿಮ್ಮರಲ್ಲಿ ಸರಿಯಾಗಿ ಬರ್ತಾಯಿಲ್ಲ, ಸೊ ನೀಡಲ್ ತಗೊಂಡು ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ನಿಮಗೆ ಸೆಟ್ಲ್ ಪ್ರಾಬ್ಲಮ್ ಬಂದಾಗ ಇದೇ ಥರ ಅಲ್ಲಿ ಮೇಲೆ ನೀಡಲ್ಲು ರಿಮೂವ್ ಮಾಡಿರಲಿಲ್ಲ, ಸೊ ರಿಮೂವ್ ಮಾಡ್ಕೊಂಡೆ. ಸೆಟ್ಲ್ ಪ್ರಾಬ್ಲಮ್ ಬಂದಾಗ ಇದೇ ಥರ ನೀವು ಸ್ವಲ್ಪ ಲೂಸ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಅಂದರೆ ನೀವು ಮೂರನೇ ನಟ್ ಬಿಚ್ಚಿದಾಗ ಆ ಸೆಟ್ಲನ್ನ ಕರೆಕ್ಟಾಗಿ ಸ್ವಲ್ಪ ಜರುಗಿಸ್ಬಿಟ್ಟು ಆ ನಟ್ನ ಟೈಟ್ ಮಾಡ್ಕೋಬೇಕು. ಆವಾಗ ಸೆಟ್ಲ್ ಪಾಯಿಂಟು ಚೇಂಜ್ ಆಗೋದಿಲ್ಲ. ನೋಡಿ, ಅಲ್ಲಿ ಎಷ್ಟು ಥ್ರೆಡ್ ಸಿಕ್ಕಾಕೊಂಡಿದೆ. ಮತ್ತು ಅದರೊಳಗಡೆ ಕಸ ಇದ್ದರೂ ಕೂಡ ಕ್ಲೀನಾಗಿ ರಿಮೂವ್ ಮಾಡ್ಕೊಬಿಡಿ. ನೋಡಿ, ಇವಾಗ ಕ್ಲೀನ್ ಆಗಿದೆ. ನೋಡ್ಕೊಳ್ಳಿ, ಮತ್ತು ಇನ್ನೂ ಏನಾದರೂ ಕಸ ಇದ್ದರೆ ಫುಲ್ಲು ಕ್ಲಿಯರಾಗಿ ಕ್ಲೀನ್ ಮಾಡಿಕೊಂಡು ನಟ್ಗಳನ್ನ ಟೈಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಆಯಿಲ್ ಫೀಡ್ ಮಾಡ್ತಾಯಿದ್ದೀನಿ ನಾನು. ಇವಾಗ ನಾವು ಆಗಲೇ ಫುಲ್ ಟೈಟ್ ಮಾಡಿದ್ವಲ್ಲ ನಟ್ಟು, ಅದನ್ನು ಲೂಸ್ ಮಾಡಿಕೊಂಡು ನೋಡಿ, ಈ ಸೆಟಲ್ನ ಆ ಥರ ಲೂಸ್ ಮಾಡ್ಕೊಳ್ಳಿ. ಫಸ್ಟು ನಟ್ಟು ಲೂಸ್ ಮಾಡಿಕೊಂಡು ಮೊದಲು ಹೇಗಿತ್ತು ಹಾಗೆ ತಳ್ಕೊಂಡು ಇನ್ನು ಎಲ್ಲ ನಟ್ಗಳನ್ನೂ ಟೈಟ್ ಮಾಡ್ಕೊಳ್ಳಿ. ಮೂರೂ ಟೈಟ್ ಮಾಡಿಕೊಂಡು
ಫುಲ್ ಟೈಟ್ ಮಾಡ್ಕೊಳ್ಳಿ ಮೂರನ್ನೂ. ಒಂದು ಸಲ ಚೆಕ್ ಮಾಡಿ ಈ ಥರ. ಇವಾಗ ಮಿಷನ್ನ ಕರೆಕ್ಟಾಗಿ ಇಟ್ಟು ನೀಡಲ್ಲಿ ಹಾಕಿ ನಾವು ಥ್ರೆಡ್ಡು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಸಿಂಪಲ್ಲಾಗಿ ಪ್ರಾಬ್ಲಮ್ಸ್ಗಳು ಬಂದಾಗ ನಾವೇ ರೆಡಿ ಮಾಡ್ಕೋಬೋದು. ಆದರೆ ಈ ಸೆಟ್ಲು ಪ್ರಾಬ್ಲಮ್ನ ಆಲ್ಮೋಸ್ಟ್ ಯಾರೂ ಬಿಚ್ಚಿ ರೆಡಿ ಮಾಡೋಕ್ಕೋಗಲ್ಲ. ಯಾಕೆಂದರೆ ಅದು ಟೈಮಿಂಗ್ ಚೇಂಜ್ ಆಗಿಬಿಟ್ರೆ ಸ್ಟಿಚಿಂಗ್ ಕರೆಕ್ಟಾಗಿ ಬರೋಲ್ಲ. ಸೊ ಎಲ್ಲ ಮಿಷನ್ನ ಪಾಪ ತುಂಬ ದೂರ ತೊಗೊಂಡೋಗ್ಬೇಕಾಯ್ತದೆ. ಇವಾಗ ಹಳ್ಳಿಗಳ ಕಡೆ ಎಲ್ಲ ಟೈಮಿಗೆ ಸರಿಯಾಗಿ ಅಲ್ಲೆಲ್ಲ ಮೆಕ್ಯಾನಿಕ್ಗಳಂತೂ ಸಿಗೋಲ್ಲ, ನಾವು ಸಿಟಿಗೆ ಹೋಗಬೇಕಾಗುತ್ತೆ. ಸೊ ಈ ಥರ ಪ್ರಾಬ್ಲಮ್ ಬಂದಾಗ ನೀವು ಇದೇ ಥರ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿರೋ ಥರ ಸೆಟ್ಲನ್ನ ಥ್ರೆಡ್ಡು ಸಿಗಾಕೊಂಡಿದ್ರೆ ರಿಮೂವ್ ಮಾಡ್ಕೋಬೋದು ನೀವು. ನೀಡಲ್ಲಿ ಟೈಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಚೆಕ್ ಮಾಡ್ಕೊಳ್ಳಿ ಬಾಬಿನ್ ಥ್ರೆಡ್ ಬರ್ತಾ ಇದೆಯಾ ಅಂತ. ನೋಡಿ, ಬಾಬಿನ್ ಥ್ರೆಡ್ಡು ಬರ್ತಾ ಇಲ್ಲ. ಅಲ್ಲಿ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ಟೈಮಿಂಗು ಆಚೆ ಈಚೆ ಮಿಸ್ ಆಗಿರುತ್ತೆ. ಇವಾಗ ನಾನು ಮೇಲ್ಗಡೆನೇ ಹೇಗೆ ಬಿಚ್ಚಿ ರಿಮೂವ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಈ ಪ್ಲೇಟ್ನ ಫಸ್ಟು ರಿಮೂವ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ನೋಡಿ, ಈಗ ಪ್ಲೇಟ್ನ ರಿಮೂವ್ ಮಾಡಿದ್ದೀನಿ. ಸ್ವಲ್ಪ ಡಸ್ಟ್ ಇರುತ್ತೆ, ಈ ಥರ ತೆಗ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ಸೆಟಲ್ ಪಾರ್ಟ್ ಕಾಣ್ತಾ ಇದೆಯಲ್ಲ, ನಟ್ನ ಲೂಸ್ ಮಾಡ್ತಾಯಿದ್ದೀನಿ. ಮೊದಲು ಯಾವ ರೀತಿ ಲೂಸ್ ಮಾಡಿದ್ವಿ ಅದೇ ಥರ ಲೂಸ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ 2 ನಟ್ ಲೂಸ್ ಮಾಡಿ ಇವಾಗ 3ನೇ ನಟ್ ಲೂಸ್ ಮಾಡೋವಾಗ ಆಗಲೇ ಹೇಳ್ದಂಗೆ ಸೆಟ್ಟಲ್ನ ಟೈಟಾಗಿ ಇಟ್ಕೊಂಡು ಲೂಸ್ ಮಾಡಿಕೊಂಡು ಸ್ವಲ್ಪ ಒಂದು ದಾರ ಆ ಕಡೆಗೆ ತೊಗೊಂಡಿದ್ದೀನಿ ನಾನು. ಒಂದೇ ಒಂದು ದಾರ ಅಷ್ಟೇ, ಒಂದು ದಾರ ಆ ಕಡೆಗೆ ತಗೊಂಡು ಟೈಟ್ ಮಾಡ್ಕೊಳ್ಳಿ. ಫಸ್ಟು ಒಂದು ನಟ್ನ ಟೈಟ್ ಮಾಡಿಬಿಟ್ಟು ಆ ಥ್ರೆಡ್ ಮೇಲೆ ಬರುತ್ತಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ, ಮತ್ತೆ ಬರ್ತಾ ಇಲ್ಲ. ಸೊ ಇವಾಗ ಇನ್ನೊಂಚೂರು ಸ್ವಲ್ಪ ಮೂವ್ ಮಾಡಿಬಿಟ್ಟು ಟೈಟ್ ಮಾಡೋಣ. ಆವಾಗಲೇ ಯಾವ ನಟ್ನ ಟೈಟ್ ಮಾಡಿದ್ದೋ ಅದೇ ನಟ್ನ ಲೂಸ್ ಮಾಡಿಕೊಂಡು ಇನ್ನೊಂದು ದಾರ ಆ ಕಡೆಗೆ ತೊಗೊಂಡಿದ್ದೀನಿ. ಇವಾಗ ಮತ್ತೆ ಟೈಟ್ ಮಾಡಿ
ಇವಾಗ ನೋಡಿ ಥ್ರೆಡ್ ಬರುತ್ತಾ ಅಂತ, ಬಾಬಿನ್ ಥ್ರೆಡ್ಡು ಬರ್ತಾ ಇಲ್ಲ. ಇವಾಗ ಮತ್ತೆ ಬಿಚ್ತಾ ಇದ್ದೀನಿ ನೋಡಿ. ಈ ಥರ ಟೈಮಿಂಗು ನಮಗೆ ಮಿಸ್ ಆಗಿಬಿಟ್ರೆ ಮತ್ತೆ ಸೆಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನೀವು ಸೆಟ್ಟಲ್ಲೂ ಅದು ಲೂಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಆದಷ್ಟು ಫುಲ್ ಟೈಟಾಗಿ ಇಟ್ಕೊಂಡು ಆ ನಟ್ನ ಲೂಸ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಇನ್ನೊಂದು ದಾರ ಆ ಕಡೆ ತಗೊಂಡೆ ನೋಡಿ. ಇವಾಗ ಬಂತು ಬಾಬಿನ್ ಥ್ರೆಡ್ಡು, ನೋಡಿದ್ರಲ್ಲ. ಈ ಥರ ಬಾಬಿನ್ ಥ್ರೆಡ್ ಬಂದರೆ ಟೈಮಿಂಗ್ ಸರಿಯಾಗಿದೆ ಅಂತ. ಮತ್ತೆ ಒಂದು ಸಲ ನೋಡ್ತಾ ಇದ್ದೀನಿ. ಓಕೆ, ಬರ್ತಾ ಇದೆ. ಓಕೆ, ಇವಾಗ ನಾವು ಪ್ಲೇಟ್ ಹಾಕಿ ಟೈಟ್ ಮಾಡ್ಕೊಳ್ಳೋಣ. ಸಾರಿ, ಫಸ್ಟು ಆ ಸೆಟಲ್ ಪಾರ್ಟ್ನ ಫುಲ್ಲು 3 ನಟ್ನು ಫುಲ್ ಟೈಟ್ ಮಾಡ್ಕೊಬಿಡಿ. ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ. ನೋಡಿ, ಇವಾಗ ಟೈಟ್ ಮಾಡ್ಕೊತಾ ಇದ್ದೀನಿ ಪ್ಲೇಟ್ನ. ಸೆಟಲ್ ಪ್ರಾಬ್ಲಮ್ ಇಲ್ದೇ ಆ ಥರ ಟೈಟ್ ಆಗಿದ್ದರೆ ನಾವು ಇಲ್ಲಿ ಮೇಲ್ಗಡೆ ಇಲ್ಲಿ ರಿಂಗ್ ಟೈಪ್ ಕಾಣ್ತಾ ಇದ್ದಿಲ್ಲ, ಅದನ್ನು ಒಂಚೂರು ಲೂಸ್ ಮಾಡಿದ್ರೆ ಸ್ವಲ್ಪ ಲೂಸ್ ಆಗುತ್ತೆ ಮಿಷನ್ನು. ಬನ್ನಿ ಇವಾಗ ಸ್ಟಿಚ್ ಮಾಡಿ ನೋಡೋಣ, ಸ್ಟಿಚಿಂಗ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನೋಡಿ, ನೋಡಿದ್ರಲ್ಲ ಸ್ಟಿಚಿಂಗ್ ಕರೆಕ್ಟಾಗಿದೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.